ಬೆಳಗಾವಿಯ ಹುಕ್ಕೇರಿಯಲ್ಲಿ ಸ್ವಾಮೀಜಿಯ ಮೇಲೆ ಹಲ್ಲೆ ಮಾಡಲಾಗಿದೆ. ಅಕ್ರಮ ಚಟುವಟಿಕೆಗಳನ್ನು ಮಠದ ಹತ್ತಿರವೇ ಮಾಡ್ತಾ ಇದ್ದವರ ಹತ್ರ ಹೋಗಿ ಇಂಥದ್ದನ್ನೆಲ್ಲ ಇಲ್ಲಿ ಮಾಡಬೇಡಪ್ಪ ಅಂತ ಹೇಳೋದಕ್ಕೆ ಶ್ರೀ ಸಿದ್ದಬಸವ ಸ್ವಾಮೀಜಿ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಅಂತೆ. ಹುಣಸಿಕೊಳ್ಳ ಮಠದ ಶ್ರೀಗಳ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯಲ್ಲಿರುವಂತಹ ಮಠ ಇದು. ಶ್ರೀ ಸಿದ್ದಬಸವ ಸ್ವಾಮೀಜಿ ಮೇಲೆ ಹಲ್ಲೆ ನಡೆಸಿದ್ದಂತಹ ಆರೋಪ ಕೇಳಿ ಬಂದಿದೆ. 8 ಜನರ ವಿರುದ್ಧ ಯಮಕನಮರಡಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ನೋಡಿ, ಸ್ವಾಮೀಜಿ ಹೋಗಿ ಅನೈತಿಕ ಚಟುವಟಿಕೆಗಳನ್ನು ಮಾಡಬೇಡಿ ಅಂತ ಹೇಳಿದ್ರೆ ಸ್ವಾಮೀಜಿ ಮೇಲೆ ಕೈ ಮಾಡಿಬಿಟ್ಟಿದ್ದಾರೆ ಇವರೆಲ್ಲ. ಮಠದ ಬಳಿ ಅನೈತಿಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರಂತ ಈ ಕಿಡಿಗೇಡಿಗಳು. ಅದನ್ನ ಮಾಡಬೇಡಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಸ್ವಾಮೀಜಿ ಮೇಲೆ ಕಿಡಿಗೇಡಿಗಳಿಂದ ಹಲ್ಲೆ ಮಾಡಲಾಗಿದೆ. ಸ್ವಾಮೀಜಿ ಹಾಗೂ ಸೇವಕನ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಗಿದೆ. ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇದೀಗ ದಾಖಲಾಗಿದೆ. ನಾವು ವಿಷುವಲ್ಗಳನ್ನು ತೋರಿಸ್ತಾ ಇದ್ದೀವಿ. ಅವರು ಬಹುಶಃ ಠಾಣೆ ಅಂತ ಕಾಣಿಸುತ್ತೆ. ಅಲ್ಲಿ ಹೋಗಿ ಹಲ್ಲೆ ಆದಾಗ ಯಾವ ಸೆಕ್ಷನ್ಸ್ ಹಾಕಿ ಅವರನ್ನ ಕೆಲವೇ ಗಂಟೆಗಳು ಹೊರಗೆ ಬಿಡ್ತಾರೆ ಅಂದ್ರೆ ಇದ್ರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡತ್ತ ಅಂತ ಅನಿಸ್ತೈತಿ. ಯಾಕಂದ್ರೆ ಹದಿಗೆಟ್ಟೈತಿ, ಸಂಪೂರ್ಣವಾಗಿ ಹದಿಗೆಟ್ಟೋಗೈತಿ. ಅದರಾಗೂ ಯಮಕನಮರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟು ಹದಿಗೆಟ್ಟೈತಿಲ್ಲ ನೀವು ಕೇಳಬೇಡ್ರಿ. ಮೊದಲನೇ ಹೇಳ್ತೇನೆ, ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಏನಾದರೂ ನಿಮಗೆ ಇಲ್ಲಿ ಜನರ ಮೇಲೆ ಪ್ರೀತಿ ಪ್ರೇಮ ಇತ್ತು ಮೊದಲ ಠಾಣಾಧಿಕಾರಿನ ಬದಲೇ ಮಾಡ್ರಿ, ವರ್ಗಾವಣೆ ಮಾಡ್ರಿ, ಗೊತ್ತಾಗ್ತೈತಿ. ಬೇಕಾದ್ರೆ ನಿಮ್ಮ ಇವ್ರನ್ನ ಕೇಳ್ರಿ, ಯಾರು ನಿಮ್ಮ ನಾಯಕರಿಗೆ ಅಟ್ಟ ಅವ್ರ ನ್ಯಾಯ ಕೊಡ್ತಿರ್ಬೋದು, ನಿಮ್ಮ ಕಾರ್ಯಕರ್ತರಿಗೂ ಕೊಡ್ತಾ ಇಲ್ಲ, ಬೇರೆ ಕಾರ್ಯಕರ್ತರಿಗೂ ನ್ಯಾಯವನ್ನು ಕೊಡ್ತಾ ಇಲ್ಲ. ನಂದು ಹೇಳೋದು ಇಷ್ಟೇ, ಈ ಒಂದು ಕ್ಷೇತ್ರದಲ್ಲಿ ಸಾಯಂಕಾಲ ರಾತ್ರಿ 8 ಗಂಟೆ ಸುಮಾರಿಗೆ ಆಗಿದ್ದಿದ್ದು. ಇಲ್ಲೇ ನಮ್ಮ ಮಠದ ಮುಂದಿನ ಹುಡುಗರೇ ಅವರೆಲ್ಲ ಆ ರೀತಿಯ ಸಮಸ್ಯೆಗಳನ್ನು ಮಾಡಿದ್ದು ಮುಂದಿನವರೇ. ಅದು ಮೇಲಿಂದ ಮೇಲೆ ಕಿರಿಕಿರಿ ಇತ್ತೆ ಅವ್ರದ್ದು. ಆ ರೀತಿ ಇದು ಕೈಮುಟ್ಟು ಮೈಮುಟ್ಟು ಬಂದಿದ್ದೇನೆ ಮೊನ್ನೆ ರಾತ್ರಿ 8 ಗಂಟೆ ಸುಮಾರು. ಏನಿಲ್ಲ, ಅವರು ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಮಠದಲ್ಲಿ ಕುಂತಿರೋದ್ರಿಂದ ನಾವು ಹೋಗಿ ಪ್ರಶ್ನೆ ಮಾಡಿದ್ದಕ್ಕಾಗಿ ಅವ್ರು ನಮ್ಮ ಮೇಲೆ ಈ ರೀತಿ ದಾಳಿ ಮಾಡಿದ್ದು. ಅವರೊಂದು 5 ಜನ ಇದ್ದರು. ನಮ್ಮ ಮಠದಲ್ಲಿನ ನಾವು ಸುಮಾರು ಬಹಳಷ್ಟು ಜನ ಹುಡುಗರಿದ್ದು ಅವರೆಲ್ಲ ಒಳಗಡೆ ಅಭ್ಯಾಸ ಮಾಡ್ತಿರೋದ್ರಿಂದ ನಾವು ಹೊರಗಡೆ ಕೇಳೋದಕ್ಕೆ ಹೋಗಿದ್ವಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.